ಹಾಯ್ ಹಲೋ ವೆಲ್ಕಮ್ ಟು ವಿಷ್ಣು ಪ್ಯಾರಾಕಿಡ್ಸ್. ಸೊ ಇವತ್ತೇನಂದರೆ ನನ್ನ ಹತ್ರ 3 ಕಾಕ್ಟೇಲ್ ಚಿಕ್ಸ್ ಇದೆ. ಸೊ ಅದಕ್ಕೆ ಹ್ಯಾಂಡ್ ಫೀಡ್ ಹೆಂಗೆ ಮಾಡೋದು ಅಂತ ನೋಡೋಣ. ಇವಾಗ ಫೀಡಿಂಗ್ ಮಾಡಬೇಕು. ಸೊ ನಾನು ಯೂಸ್ ಮಾಡೋದು ಪೆಟ್ಸ್ ಲೈಫ್ ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ. 3 ಬರ್ಡ್ಗೆ ಎಷ್ಟು ಬೇಕಾಗುತ್ತೆ ಅಂತ ಜಸ್ಟ್ 1 ಸ್ಪೂನು ಮತ್ತು ಇನ್ನೊಂದು ಸ್ವಲ್ಪ 1/4 ಸ್ಪೂನು ಹ್ಯಾಂಡ್ ಫೀಡಿಂಗ್ ಫಾರ್ಮುಲಾ ಸಾಕು. ನೆಕ್ಸ್ಟ್ ಅದಕ್ಕೆ ಸ್ವಲ್ಪ ಬಿಸಿನೀರು, ಬೆಚ್ಚಗಿರಬೇಕು, ತುಂಬ ಬಿಸಿ ಇರಬಾರ್ದು. ಸೊ ಅದು ಹಾಕೊಂಡು ಜಸ್ಟ್ ಹಿಂಗೆ ಅದು ಫುಡ್ ಹಾಕಿದಾಗ, ಅದು ಬಿಸಿನೀರು ಹಾಕಿದಾಗ ಸ್ವಲ್ಪ ಅರಳುತ್ತೆ, ದಪ್ಪ ಆಗುತ್ತೆ. ಸೊ ಅಲ್ಲಿವರೆಗೂ ವೆಯ್ಟ್ ಮಾಡಬೇಕು. ಬಿಸಿ ಇರುತ್ತೆ. ಸೊ ಕಾಣಿಸ್ಬೋದು ನಿಮಗೆ ಇಲ್ಲಿ. ಇದು ಇನ್ನೂ ತೆಳ್ಳು ಇದೆ, ಇನ್ನೂ ಸ್ವಲ್ಪ ಗಟ್ಟಿಯಾಗುತ್ತೆ ಅದು. ಸೊ 1 ನಿಮಿಷ ವೆಯ್ಟ್ ಮಾಡಿದ್ರೆ ಅದು ಕರೆಕ್ಟ್ ಲೆವೆಲಿಗೆ ಬರುತ್ತೆ. ಸೊ ಬಿಸಿ ಇದೆ ನೀರು. ಸೊ ಅದಕ್ಕೆ ಏನು ಅಂತಂದರೆ ಅದು ಆರೋವರೆಗೆ ನಾನು ಯೂಸ್ ಮಾಡೋದು ನಾರ್ಮಲ್ ಸಿರೇಂಜು. ಮೆಡಿಕಲ್ ಸ್ಟೋರಲ್ಲಿ ಸಿಗುತ್ತೆ 10 ml ಸಿರೇಂಜು. ಸೊ ನಿಮಗೆ ಒಂದು 10 to 12 ರೂಪೀಸ್ ಆಗುತ್ತೆ, ಅದೇ ಸಾಕು. ಅಭ್ಯಾಸ ಇದ್ದರೆ ಇದೇ ಸಾಕು. ಇಲ್ಲಾಂದರೆ ಹ್ಯಾಂಡ್ ಫೀಡಿಂಗಿಗೆ ಅಂತಲೇ ಸಿರೇಂಜ್ ಬರುತ್ತೆ. ಸೊ ಅದನ್ನು ಯೂಸ್ ಮಾಡ್ಕೋಬೋದು. ಸೊ ನಾನು ಯೂಸ್ ಮಾಡೋದು ನಾರ್ಮಲ್ ಸಿರೇಂಜ್ ಇದ್ದೇನೆ. ನೋಡಿ ಇವಾಗ ಸ್ವಲ್ಪ ಇನ್ನೊಂದು ಸ್ವಲ್ಪ ಗಟ್ಟಿ ಆಯಿತು. ಸೊ ಈ ಲೆವೆಲಲ್ಲಿ ಇರಬೇಕು ಫುಡ್ಡು ಆ್ಯಕ್ಚುಲಿ ಫೀಡ್ ಮಾಡ್ಕೊಳ್ಳೋದಕ್ಕೆ. ಓಕೆ. ಸೊ ಇದಾದಮೇಲೆ ಸ್ಕಿನ್ ಮೇಲೆ ಇಟ್ಕೋಬೇಕು, ನೀವು ಒಂದು ಸ್ವಲ್ಪ ಚೆಕ್ ಮಾಡ್ಕೋಬೇಕು. ಓಕೆ, ವಾರ್ಮ್ ಆಗಿರಬೇಕು, ಬಿಸಿ ಇರಬಾರ್ದು ಅದು. ಇನ್ನೊಂದು ಸ್ವಲ್ಪ ಆರಿದ್ರೆ ಕರೆಕ್ಟ್ ಸ್ಟೇಜಿಗೆ ಬರುತ್ತೆ. ಓಕೆ, ಇವಾಗ ಬರ್ಡ್ಸ್ ತಗೊಳ್ಳೋಣ. ಸೊ ಇದು ಲುಟಿನೋ ಚಿಕ್ ಇರೋದು ನೋಡಿ, ಹೆಲ್ತಿ ಆಗಿದೆ, ಫುಡ್ ಕೇಳ್ತಾ ಇದೆ. ಓಕೆ, ಇದಕ್ಕೆ ಫೀಡ್ ಮಾಡೋಣ ಹೆಂಗೆ ಅಂತ. ಸೊ ನಾನೇನು ಟ್ಯೂಬ್ ಮುಂದೆ ನೀಡಲ್ಸ್ ಏನು ಯೂಸ್ ಮಾಡಲ್ಲ. ಸೊ ಡೈರೆಕ್ಟ್ ಹಾಗೆ ಫೀಡ್ ಮಾಡ್ತೀನಿ. ಹೊಸ್ದಾಗಿ ಮಾಡ್ತಿರೋರಾದರೆ ಟ್ಯೂಬ್ ಯೂಸ್ ಮಾಡ್ಕೊಳ್ಳಿ ಮುಂದಕ್ಕೆ. ಸೊ ಅಷ್ಟೇ, ಒಂದು ಬರ್ಡು. ಅದು ಇಂಟೇಕ್ ಎಷ್ಟು ತಗೊಳುತ್ತೆ ಅದ್ರ ಮೇಲೆ ಕೊಡಿ. ಫೋರ್ಸ್ಫುಲಿಯಾಗಿ ಜಾಸ್ತಿ ಫುಡ್ಡು ಫೀಡ್ ಮಾಡಬಾರ್ದು. ಸೊ ನೆಕ್ಸ್ಟು ಆಲ್ಬಿನೋ ಇದೆ, ಆಲ್ಬಿನೋ ಚಿಕ್. ಸೊ ಇವತ್ತು ಫುಡ್ ಇಂಟೇಕ್ ಜಾಸ್ತಿ ಆಗಿದೆ ಇವುಗಳದ್ದು. ಬಿನೋದಾಯಿತು, ಈಗ ಇನ್ನೊಂದು ತೊಗೊಳ್ಳೋದ. ಇದೊಂದು ಚೀಕಿದೆ. ಈ ಥರ ಫೀಡ್ ತೊಗೋಬೇಕು ಬರ್ಡು. ಸೊ ಅವಾಗ ನಿಮ್ಗೆ ಗೊತ್ತಾಗುತ್ತೆ ಬರ್ಡ್ ಹೆಲ್ತಿ ಆಗಿದೆ. ಸೊ ಅದು ಫೀಡ್ ತೊಗೋತಾ ಇಲ್ಲ ಅಂದರೆ ಡೈಜೆಷನ್ ಆಗಿರಲ್ಲ, ಇಲ್ಲ ಅದು ಫುಡ್ ಕಡಿಮೆ ಕೊಡಬೇಕು ಅವಾಗ. ಅಷ್ಟೇ, ಫೀಡಿಂಗ್ ಮುಗೀತು. ಸೊ ಎಲ್ಲ ಫೀಡೆಲ್ಲ ಮಾಡಾದಮೇಲೆ ಬೌಲ್ನ ಮತ್ತೆ ಬಿಸಿ ನೀರಲ್ಲೇ ವಾಶ್ ಮಾಡಿ ಇಡಬೇಕು.